ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಆ ಒಂದು ಟಾಪಿಕ್ ಅಂತ ಅಂದ್ರೆ, ಸೊ ಕಾಮನ್ ಆಗಿ ನಾವು ದಾಣಿ ಮಿಶ್ರಣವನ್ನ ಕೊಡ್ತಕ್ಕಂತಹ ಮೆಥಡ್ಗಳನ್ನ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವ ವಿಧವಾಗಿ ಕೊಡ್ತೀವಿ ಅಂತಂದ್ರೆ, ಸೊ ನೀರಿನ ಜೊತೆ ಕೊಡಬೇಕಾ, ಸೊ ಸ್ವಲ್ಪ ನೆನೆಸಿ ಕೊಡಬೇಕಾ ಅಥವಾ ಡ್ರೈ ಕೊಡಬೇಕಾ ಅನ್ನೋದ್ರ ಬಗ್ಗೆ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಸೊ ಯಾವ್ದು ಬೆಸ್ಟು ಅಂತಂದ್ರೂ ಮಾತಾಡ್ಕೊಂಡಿದ್ವಿ. ಸೊ ಕಾಮನ್ ಆಗಿ ನಾವು ನೆನೆಸಿಬಿಟ್ಟು ಸೊ ಒಂದು 2 ಗಂಟೆ ನಂತರ ನೆನೆಸಿ ಕೊಡೋದು ತುಂಬಾನೇ ಬೆಸ್ಟ್ ಅಂತ ಹೇಳಿದ್ವಿ. ಹಾಗೇನೆ ಯಾವ ಟೈಮಲ್ಲಿ ಕೊಡೋಬೇಕು ಅಂದರೆ, ಹಾಲು ಕರೆಯೋದಕ್ಕಿಂತ ಮುಂಚೆ ಕೊಡಬೇಕಾ, ಹಾಲು ಕರೆದ ನಂತರ ಕೊಡಬೇಕಾ. ಸೊ ಅದನ್ನು ಸಹ ನಾವು ಹಾಲು ಕರೆಯೋದಕ್ಕಿಂತ ಮುಂಚೆ ಕೊಟ್ಟರೆ ಸೊ ಇಷ್ಟಪಟ್ಟು, ಅದಕ್ಕೆ ತುಂಬ ಇಷ್ಟವಾದಂಥ ಆಹಾರ ದಾಣಿ ಮಿಶ್ರಣ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ಆಹಾರವನ್ನು ತಿನ್ನುತ್ತೆ. ಇಷ್ಟಪಟ್ಟು ಆಹಾರ ತಿಂದಾಗ ತನ್ನ ಒಂದು ದೇಹದಲ್ಲಿ ತನ್ನ ಒಂದು ಕಿಚ್ಚಲಲ್ಲಿ ಸ್ಟೋರ್ ಆದಂತಹ ಹಾಲನ್ನು ಸಂಪೂರ್ಣವಾಗಿ ಅದು ರಿಲೀಸ್ ಮಾಡಲಿಕ್ಕೆ ಒಂದು ರೀತಿಯ ಶಾಂತವಾದ ವಾತಾವರಣ ಕ್ರಿಯೇಟ್ ಮಾಡಿದಂತಾಗುತ್ತೆ ದಾಣಿ ಮಿಶ್ರಣ ಕೊಟ್ಟಾಗ, ಹಾಲು ಕರೀಲಿಕ್ಕೆ ಮುಂಚೆ, ಹಾಲು ಕೊಡಲಿಕ್ಕೆ ಮುಂಚೆ. ಸೊ ಅದನ್ನು ನಾವೀಗ ಆಲ್ರೆಡಿ ಮಾಡ್ಕೊಂಡ್ವಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿ ಈಗ ಮಾತಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು, ದಾಣಿ ಮಿಶ್ರಣವನ್ನು ನಾವು ಜಸ್ಟ್ ಹಾಗೆ ಸಪರೇಟಾಗಿ ಕೊಡೋದಕ್ಕಿಂತ ಮೇವಿನ ಜೊತೆ ಕೊಡೋದು ಬೆಸ್ಟಾ. ಈ ಮೇವಿನ ಜೊತೆ ಕೊಡೋದ್ರಿಂದ ಸೊ ಏನಾದರೂ ಅನುಕೂಲ ಇದ್ದಾವ, ಹಾಗೇನೆ ಕೊಡೋದಾದರೆ ಹಸಿ ಮೇವಿನ ಜೊತೆ ಕೊಡಬೇಕಾ, ಒಣ ಮೇವಿನ ಜೊತೆ ಕೊಡಬೇಕಾ. ಹಾಗಾದರೆ ಈ ಒಂದು ದಾಣಿ ಮಿಶ್ರಣವನ್ನು ಮೇವಿನ ಜೊತೆ ಕೊಡೋದ್ರಿಂದ ಸೊ ಏನಾದರೂ ಅನನುಕೂಲಗಳಿದ್ದಾವ ಅಂದರೆ ನಮ್ಗೆ ಏನಾದರೂ ಲಾಸ್ ಆಗುತ್ತಾ, ಉಪಯೋಗ ಆಗುತ್ತಾ. ಸೊ ಈ ಒಂದು ಓವರ್ ಆಲ್ ಟಾಪಿಕನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ವಾಚ್ ಮಾಡಿ, ಯಾಕೆ ಅಂತಂದರೆ ವಿಡಿಯೋ ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಒಂದು ರೈತ ಮಿತ್ರರು ಮ್ಯಾಕ್ಸಿಮಮ್ ಒಂದು 90% ಮೆಂಬರ್ಸು ದಾಣಿ ಮಿಶ್ರಣವನ್ನು ಸಪ್ರೇಟಾಗಿ ಕೊಡ್ತಾರೆ. ಸೊ ಅಂದರೆ ಯಾವುದೋ ಒಂದು ಬಟ್ಟೆಲ್ಗೆ ಹಾಕಿ ಅದನ್ನು ನೆನೆಯಿಸ್ಬಿಟ್ಟು ಸ್ವಲ್ಪ ಮಿನರಲ್ ಮಿಕ್ಸರು, ಉಪ್ಪು, ಸೋಡಾ, ಮತ್ತೊಂದು ಏನೋ ಹಾಕ್ಬಿಟ್ಟು ಟೋಟಲ್ ಸಪ್ರೇಟಾಗಿ ತಿನ್ನಿಸ್ತಾರೆ ರಾಸುಗಳಿಗೆ. ಸೊ ಈ ಒಂದು ಪರಿಪಾಠವನ್ನು ಎಲ್ಲರೂ ಮಾಡ್ತಾರೆ. ಚೇಂಜ್ ಆಗಿ ಒಂದು ಬದಲಾವಣೆ ಇದರಲ್ಲಿ. ಸೊ ನಾವು ದಾಣಿ ಮಿಶ್ರಣವನ್ನು ಮೇವಿನ ಜೊತೆನೂ ಕೊಡ್ಬೋದಾ? ಖಂಡಿತ ಕೊಡ್ಬೋದು ಮೇವಿನ ಜೊತೆನೂ. ಸೊ ಅದರಲ್ಲಿ ಏನು ತೊಂದರೆ ಏನಿಲ್ಲ. ಸೊ ಹಾಗಾದರೆ ಅಂದರೆ ಡಿಸಡ್ವಾಂಟೇಜಸ್, ಅನನುಕೂಲಗಳು ಇದ್ದಾವೆ ಸ್ವಲ್ಪ ಮಟ್ಟಿಗೆ. ಈಗ ಅನುಕೂಲ ಎಲ್ಲಿ ಇರುತ್ತೋ ಅದರಿಂದಾಗಲೇ ಅನನುಕೂಲ ಅನ್ನೋದು ಇದೇ ಇರುತ್ತೆ. ಬಟ್ ನಾವು ಕೊಡ್ತಕ್ಕಂತಹ ದಾಣಿ ಮಿಶ್ರಣ, ಸೊ ಇಲ್ಲಿ ಹಸಿ ಮೇವಿನ ಜೊತೆ ಕೊಡೋದು ಬೆಸ್ಟಾ ಅಥವಾ ಒಣ ಮೇವಿನ ಜೊತೆ ಕೊಡೋದು ಬೆಸ್ಟಾ, ಇವೆರಡರಲ್ಲಿ ನಾವು ಕಂಪೇರ್ ಮಾಡಿದ್ರೆ ಸೊ ದಿ ಬೆಸ್ಟ್ ಆಗಿ ಒಣ ಮೇವಿನ ಜೊತೆ ಕೊಡೋದು ಬೆಸ್ಟ್. ಯಾಕೆ ಒಣ ಮೇವಿನ ಜೊತೆ ಕೊಡಬೇಕು, ಹಸಿ ಮೇವಿನ ಜೊತೆ ಯಾಕೆ ಕೊಡಬಾರ್ದು? ಇಲ್ಲಿ ನನಗೆ ಇದನ್ನು ಮುಖ್ಯವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಮುಖ್ಯ ಕಾರಣ ಇದು. ಯಾಕೆ ನಾವು ಒಣ ಮೇವಿನ ಜೊತೆ ಕೊಡೋದು ಬೆಸ್ಟು ಅಂತ ಹೇಳ್ತೀವಿ. ಈಗ ದಾಣಿ ಮಿಶ್ರಣದಲ್ಲಿ ಫೈಬರ್ ಬಿಟ್ಟು ಅಂದರೆ ನಾರಿನ ಅಂಶ ಅಥವಾ ನಾರು ಪದಾರ್ಥವನ್ನು ಬಿಟ್ಟು ಉಳಿದಂತಹ ಎಲ್ಲ ಪೋಷಕಾಂಶಗಳು ಶ್ರೀಮಂತವಾಗಿರ್ತವೆ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಇರ್ತವೆ ನಮ್ಮ ಒಂದು ಮೇವಿಗೆ ಕಂಪೇರ್ ಮಾಡಿಕೊಂಡಾಗ. ಸೊ ಅದಕ್ಕೆ ಅಲ್ವ ನಾವು ಅದನ್ನು ಸೊ ವ್ಯಾಲ್ಯೂಬಲ್ ಫುಡ್ ಅಂತಂದು ಕರ್ಕೋತೀವಿ ದಾಣಿ ಮಿಶ್ರಣವನ್ನು. ಸೊ ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ಒಳಗೊಂಡಿರುತ್ತೆ ಫೈಬರನ್ನು ಬಿಟ್ಟು. ಫೈಬರ್ ಇರುತ್ತೆ ಬಟ್ ಕಡಿಮೆ ಪರ್ಸೆಂಟಲ್ಲಿ ಇರುತ್ತೆ. ಸೊ ಫೈಬರ್ ಏನು ಕೆಲಸ ಮಾಡುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ರಾಸುಗಳ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ತೀವ್ರಗತಿಗೊಳಿಸುತ್ತೆ ಮತ್ತು ಉತ್ತಮವಾಗಿ ಜೀರ್ಣವಾಗುವಂತೆ ಮಾಡುತ್ತೆ. ಸೊ ಇದು ನಾವೇನಾದರೂ ಅವುಗಳ ಒಂದು ಅಂದರೆ ಒಣಮೇವಿನ ಜೊತೆ ಏನಾದರೂ ನಾವು ಫೀಡನ್ನು ಕೊಟ್ಟಿದ್ದೆ ಆದರೆ ಏನಾಗುತ್ತೆ ಅಂದರೆ, ಸೊ ಒಣಮೇವಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಫೈಬರ್ ಜಾಸ್ತಿ ಆಗಿರುತ್ತೆ. ಸೊ ಒಣಮೇವು ಪ್ಲಸ್ ದಾಣಿ ಮಿಶ್ರಣ ಎರಡು ಮಿಕ್ಸಪ್ ಆದಾಗ, ಸೊ ಎರಡು ಒಂದೇ ಟೈಮ್ ತಿಂದಾಗ ರಾಸುಗಳಿಗೆ ಅಲ್ಲಿರುವಂತಹ ಫೈಬರ್ ಏನು ಮಾಡುತ್ತೆ, ಸೊ ಜೀರ್ಣಕ್ರಿಯೆಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡುತ್ತೆ. ದಾಣಿ ಮಿಶ್ರಣದಲ್ಲಿರುವ ಎಲ್ಲ ಪೋಷಕಾಂಶಗಳು ಸಂಪೂರ್ಣವಾಗಿ ಆ ರಾಸುಗಳ ದೇಹಕ್ಕೆ ದೊರೆಯುವಂತೆ ಮಾಡುತ್ತೆ. ಸೊ ಅದು ಮುಖ್ಯವಾಗಿ ನೀವು ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು. ಆ ಒಂದು ಒಣಮೇವಿನಲ್ಲಿರುವಂತಹ ಫೈಬರು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡೋ ಸಂದರ್ಭದಲ್ಲಿ ದಾಣಿ ಮಿಶ್ರಣದಲ್ಲಿರೋ ಎಲ್ಲ ಪೋಷಕಾಂಶಗಳು ಲಭ್ಯವಾಗುವಂತೆ, ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡುವಂತೆ ಅನುಕೂಲ ಮಾಡುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ಒಣ ಮೇವಿನ ಜೊತೆ ಏನಾದರೂ ಕೊಡೋದಾದರೆ ತುಂಬಾ ದಿ ಬೆಸ್ಟ್ ಅಂತಂದು ಹೇಳ್ಬೋದು, ದ ಬೆಸ್ಟ್ ಮೆಥಡ್ ಅಂತಂದು ಹೇಳ್ಬೋದು. ಇಲ್ಲಿ ಅನಾನುಕೂಲನೂ ಇದೆ ಒಂದು. ಏನು? ಸೊ ನಾವು ಆಲ್ರೆಡಿ ರಾಸುಗಳನ್ನು ಮೇಯಿಸ್ಕೊಂಡು ಬಂದಿರ್ತೀವಿ, ಆಲ್ರೆಡಿ ಮೇವು ತಿಂದಿರುತ್ತೆ. ಸೊ ನೀವೇನಾದರೂ ಹೆಚ್ಚು ಅಂದರೆ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚು ಒಣಮೇವನ್ನು ಕೊಟ್ಟು ಅದರ ಮೇಲೆ ನೀವೇನಾದರೂ ದಾಣಿ ಮಿಶ್ರಣ ಕೊಟ್ಟಿದ್ದೆ ಆದರೆ ಸೊ ಅದು ತಿನ್ನದೇ ಇರಬಹುದು. ಯಾಕೆ? ಆಲ್ರೆಡಿ ಅದು ದೇಹಕ್ಕೆ ಆ ಆಹಾರವನ್ನು ತೆಗೆದುಕೊಂಡಿರುತ್ತೆ. ಸೊ ತಿನ್ನದೇ ಇರ್ಬೋದು. ಆಗ ಏನಾಗುತ್ತೆ, ವ್ಯಾಲ್ಯೂ ಫುಡ್ ಆದಂತಹ ದಾಣಿ ಮಿಶ್ರಣ ಲಾಸ್ ಆಗುವ ಚಾನ್ಸಸ್ಸು ಇರುತ್ತೆ. ಸೊ ಆದ್ದರಿಂದ ಸೊ ನಾವು ಅದನ್ನು
ನೋಡಿಕೊಂಡು ಅಂದರೆ ಆ ಒಂದು ಎಷ್ಟು ಪ್ರಮಾಣದಲ್ಲಿ ಆಹಾರ ಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚಿತವಾಗಿ ಈ ಒಣಮೇವಿನ ಜೊತೆ ಸೊ ಕೊಡೋದು ಬೆಸ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಹಸಿ ಮೇವಿನ ಜೊತೆ ಕೊಡಲಿಕ್ಕೆ ಬರೋದಿಲ್ವಾ? ಒಣಮೇವು ಪ್ಲಸ್ ಹಸಿಮೇವು ಎರಡನ್ನೂ ಸಹ ನಾವು ಚಾಪ್ ಕಟ್ರಲ್ಲಿ ಹಾಕಿ ಚಾಪ್ ಮಾಡಿಬಿಟ್ಟು 1/2 ಇಂಚು 1 ಇಂಚಲ್ಲಿ ಚಾಪ್ ಮಾಡಿ ಅದಕ್ಕೆ ನಾವು ದಾಣಿ ಮಿಶ್ರಣ ಮಿಕ್ಸ್ ಮಾಡಿ ಕೊಡ್ಬೋದು, ನೋ ಪ್ರಾಬ್ಲಮ್, ತೊಂದರೆ ಏನಿಲ್ಲ. ಸೊ ಅದರಲ್ಲೂ ಸಹ ಮಾಡ್ಬೋದು. ಬಟ್ ಅದನ್ನು ಒಂದು ಸೆಕೆಂಡ್ ಮೆಥಡ್ ಆಗಿ ನಾವು ಯೂಸ್ ಮಾಡ್ಬೋದು. ಫಸ್ಟ್ ಮೆಥಡ್ ಬಂದು ಒಣಮೇವಿನ ಜೊತೆ ಕೊಡ್ತಕ್ಕಂಥದ್ದು ದಿ ಬೆಸ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಅದು ಬೆಸ್ಟ್ ಅಂತ ನಾವು ಹೇಳ್ಬೋದು. ಆ ಒಂದು ವಿಧಾನವನ್ನು ನೀವು ಅನುಸರಿಸಬಹುದು. ಈ ವಿಧಾನ ಅನುಸರಿಸಿದಾಗ ಹಾಲಿನ ಇಳುವರಿ ಹೆಚ್ಚಾಗಲಿಕ್ಕೆ ಒಂದು ಸೂಕ್ತ ವಿಧಾನ ಅಂತಂದು ಸೊ ನಾವಾದರೂ ಭಾವಿಸಿದ್ದೀವಿ. ಬಟ್ ಯಾಕೆ ಅಂತಂದರೆ ಜೀರ್ಣಕ್ರಿಯೆ ಮೆಟಬಾಲಿಸಮ್ ಸಿಸ್ಟಮ್ ಅನ್ನೋದು ಉತ್ತಮವಾಗಿ ಎಲ್ಲಿ ಜರುಗುತ್ತೋ ಅಂಥ ರಾಸುಗಳಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿ ಆಗುತ್ತೆ. ಟೋಟಲಿ ಮುಖ್ಯವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರಾಸುಗಳ ಜೀರ್ಣಕ್ರಿಯೆ ಮೇಲೆ, ರಾಸುಗಳ ಒಂದು ಮೆಟಬಾಲಿಸಮ್ ಸಿಸ್ಟಮ್ ಮೇಲೆ ಯಾವ ರೀತಿ ನಡೀತಾ ಇದೆ ಏನು ಅನ್ನೋದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೀವೇನಾದರೂ ಈ ರೀತಿ ಟ್ರೈ ಮಾಡೋದಾದರೆ, ಒಣಮೇವಿನ ಜೊತೆ ಕೊಡ್ತೀವಿ ಅನ್ನೋದಾದರೆ, ಒಣಮೇವು ಅಂದರೆ ನಥಿಂಗ್ ಅಂದರೆ ಕೇವಲ ಒಣ ಹುಲ್ಲು ಅಂತ ಅಂದರೆ ಕೇವಲ ಯಾವುದೋ ಒಂದು ಸಸ್ಯ ಜಾತಿಯ ಒಣ ಹುಲ್ಲಲ್ಲ. ಅದು ಭತ್ತದ ಹುಲ್ಲಾಗಿರ್ಬೋದು, ಜೋಳದ ಕಡ್ಡಿ ಆಗಿರ್ಬೋದು, ಮತ್ತು ಮತ್ತೊಂದು ಶೇಂಗಾ ಕಡ್ಡಿ ಆಗಿರ್ಬೋದು, ಶೇಂಗಾ ಹೊಟ್ಟಾಗಿರ್ಬೋದು. ಸೊ ಟೋಟಲಿ ಏನು ಒಂದು ಇತರೆ ಪ್ರತಿಯೊಂದು ಅಂದರೆ ಹಸಿ ಇಲ್ಲದೆ ಇರತಕ್ಕಂತಹ 95% ಡ್ರೈ ಆಗಿರುವಂತಹ ಒಂದು ಮೇವು, ಒಣ ಮೇವು ಯಾವುದಾದ್ರೂ ಆಗ್ಬೋದು. ಸೊ ನೀವು ಯಾವ ಜೊತೆ ಆದರೂ ಕೊಡ್ಬೋದು. ಕೇವಲ ಭತ್ತದ ಹುಲ್ ಜೊತೆನೇ ಕೊಡ್ತೀನಿ ಅಂದರೆ ನೋ ಪ್ರಾಬ್ಲಮ್, ಕೊಡಿ. ಸೊ ಆ ರೀತಿ ಕೊಟ್ಕೊಂಡು ನೀವು ಹಾಲಿನ ಉತ್ಪಾದನೆಯನ್ನು, ಹಾಲಿನ ಇಂಪ್ರೂವ್ಮೆಂಟನ್ನು ಸೊ ನೀವು ಆ ರೀತಿಯಾಗಿ ಸಹ ಮಾಡ್ಕೋಬಹುದು. ಸೊ ಅದು ಸಹ ಒಂದು ದಿ ಬೆಸ್ಟ್ ವೇ. ಅಂದರೆ ದಾಣಿ ಮಿಶ್ರಣವನ್ನು ಒಣಮೇವಿನ ಜೊತೆ ಕೊಡೋದು ಒಂದು ಉತ್ತಮ ಒಂದು ಮೆಥಡ್ ಅಂತ ನಾವಾದರೂ ಹೇಳಲಿಕ್ಕೆ ಅಂತೂ ತುಂಬ ಇಷ್ಟ ಆಗುತ್ತೆ. ಇನ್ ಕೇಸ್ ನೀವು ಟ್ರೈ ಮಾಡೋದಾದರೆ ಮ್ಯಾಕ್ಸಿಮಮ್ ಆ ಒಂದು ಇದರಲ್ಲಿ ಟ್ರೈ ಮಾಡಿ. ಬಟ್ ಅತಿ ಹೆಚ್ಚು ಮೇಯಿಸ್ಕೊಬಂದು ಅದಾದ ನಂತರ ನೀವು ಮೇವು ಹಾಕಿ ಅದ್ರ ಮೇಲೆ ದಾಣಿ ಮಿಶ್ರಣಕ್ಕೆ ಹೋದರೆ ವೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೇವು ಎಷ್ಟು ತಿಂದಿದೆ ಅಂತ ನೋಡಿಬಿಟ್ಟು ಅದರ ಮೇಲೆ ಕಡಿಮೆ ಮೇವು ಹಾಕ್ಬಿಟ್ಟು ಕಡಿಮೆ ಮೇವಿನಲ್ಲಿ ನೀವು ದಾಣಿ ಮಿಶ್ರಣ ಮಿಕ್ಸ್ ಮಾಡಿ ಕೊಟ್ಟರೆ ಸೊ ದಿ ಬೆಸ್ಟ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಅದಂತೂ ಖಂಡಿತ ಸತ್ಯವಾದ ಮಾತು. ಸೊ ಈ ಒಂದು ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನೀವು ಇದನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.